ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಹಾಂ, ಸೊ ನಮ್ಮ ಜೊತೆ ನಮ್ಮ ಆ್ಯಂಕರ್ ಆಗಿರುವ ಕುಸುಮ ಅವರಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗ್ತಾ ಇದ್ದಾನಲ್ಲ, ಓಡೋಗ್ತಾ ಇದ್ದಾರೆ ನೋಡಿ. ಸೊ ನಮ್ಮ ಚರಣ್ ಇದ್ದಾರೆ. ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ಬಿಲ್ಡಿಂಗಲ್ಲಿದ್ದೀವಿ. ಏನು ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಇನ್ಫ್ಲೂಯೆನ್ಸ್ ಜೊತೆ ವೀಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಮೂಲ ಕಾರಣ ಇವರೇ. ಸೊ ಚರಣ್, ಕುಸುಮ. ಸೊ ಇವರು ನಮ್ಮ ಆಫೀಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ಬೋದು, ನಮ್ಮ ಆ್ಯಂಕರ್ ಆಗಿದ್ದಾರೆ ಇವರು. ಆ್ಯಂಡ್ ಇವರೇ ನಮ್ಮ ಕ್ಯಾಮ್ರಾಮನ್. ಬಟ್ ನನ್ನ ಚಾನಲ್ಗೆ ಇವ್ನು ಕ್ಯಾಮ್ರಾಮನ್ ಆಗಿರಲ್ಲ, ನಾನೇ ಮಾಡಬೇಕಾಗಿದೆ. ಏನು ಮಾಡಲಿಕ್ಕೆ ಕಷ್ಟ. ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್, ಸೊ ಇದೆಲ್ಲ ಬಂದ್ಬಿಟ್ಟು ಇವತ್ತು ನಾವು ಇನ್ಫ್ಲೂಯೆನ್ಸರ್ ಜೊತೆ ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾರೆಲ್ಲ ಬಂದಿದ್ದಾರೆ ಅಂದರೆ ಲತಾಶ್ರೀ, ಲೇಖನ, ಉಮಾಶ್ರೀ ಮತ್ತು ಇನ್ನೊಂದು ಯಾರು, ಕೀರ್ತನ. ಸೊ ಈ 3 ಜನದಲ್ಲಿ 2 ಬಂದುಬಿಟ್ಟಿದ್ದಾರೆ, ಇನ್ನೂ ಒಬ್ಬರು ಬರಬೇಕು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ರೆ ಬಂದು 5 ಜನದಲ್ಲಿ ಈಗ ಬೇರೆ 3 ಜನ ಮಾತ್ರ ಲಕ್. ಸೊ ಅವರೆಲ್ಲ ಕಾರಲ್ಲಿ ಬಂದಿದ್ದಾರೆ, ನಾವು ಬಂದಿದ್ದೀವಿ ನೋಡಿ. ಅಲ್ಲಿ ಓಲಾ ಇದೆ, ಇಲ್ಲಿ ಎಂಟಾಕ್ ಇದೆ, ನಾವು ಬೈಕಲ್ಲಿ ಬಂದಿದ್ದೀವಿ. ಸೊ ವೀಡಿಯೋ ಶೂಟ್ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು ನಿಮಗೆಲ್ಲ ವೀಡಿಯೋ ತೋರಿಸ್ತೀನಿ. ಬಿಟ್ ಆ್ಯಂಡ್ ಪೀಸಸ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ. ಸೊ ಇದೇ ನಾವು ಕನ್ಸ್ಟ್ರಕ್ಷನ್ ಮಾಡಿರುವ ಬಿಲ್ಡಿಂಗ್ ಗೈಸ್. ಇದೆಲ್ಲಿ ಬರುತ್ತೆ ಅಂದರೆ ಕಲ್ಯಾಣನಗರಲ್ಲಿದೆ. ಮನೆ ಮಾತ್ರ ಕ್ಲಾಸಾಗಿ ಬಂದಿದೆ. ಇಂಟೀರಿಯರ್ಸ್ ನೋಡಿದ್ರೆ ಇನ್ನೂ ಕ್ರೇಜಿಯಾಗಿರುತ್ತೆ. ಸೊ ಒಂದು ಸ್ವಲ್ಪ ಯೂನಿಕ್ಕು ಆ್ಯಂಡ್ ಮಾಡರ್ನ್ ಟೆಕ್ಸ್ಚರ್ ಫೀಲಲ್ಲಿ ಬಂದಿದೆ ಬಿಲ್ಡಿಂಗು. ಸೊ 30-40 ಸೈಟ್ ಇದು. ಉಮಾಶ್ರೀ ಮತ್ತು ವಿಷ್ಣು ಅವರಲ್ಲಿದ್ದಾರೆ. ಅವ್ರು ಶೂಟ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಜೊತೆಲೇ ಬಂದ್ಬಿಟ್ಟು ಕೀರ್ತನ ಅವರು ಮಾಡ್ತಾರೆ. ಸೊ ನಾವು ಇಲ್ಗಡೆ ಬಂದ್ಬಿಟ್ಟು ಸ್ವಲ್ಪ ಬಿಟ್ ಆ್ಯಂಡ್ ಪೀಸಸ್ ತೊಗೊಂಡು ಅಂತ ಬಿಟ್ಟು ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಹೋಮ್ ಥಿಯೇಟ್ರಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಗೈಸ್, ಈಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಲೊಕೇಶನ್ ಮುಗೀತು. ಸೊ ಎಲ್ಲರದ್ದು ಶೂಟ್ ಮುಗಿದೆ. ನಾನು ಈ ಥರ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಎಲ್ಲಿದೆ ಅಂದರೆ ತನಿಸಿದ್ದ ಹೆಗ್ಡೆ ನಗರಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಆನ್ ಆ ವೇ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲದು ಶೂಟ್ ಮುಗಿಸ್ಬಿಟ್ಟು ನಿಮ್ಗೆ ಮತ್ತೆ ಸಿಗ್ತೇವೆ, ಬನ್ನಿ. ಸೊ ಈಗ ತನಿಸಲ್ಲಿ ಹೋಗ್ತಾ ಇದೆ, ಎನ್ನೂರು ರೋಡಲ್ಲಿದ್ದೀವಿ. ಏನು ಟ್ರಾಫಿಕ್ ಇದೆ ಅಂದರೆ ಸಿಕ್ಕಾಪಟ್ಟೆ, ಅದೇನೋ ಕೆಲಸ ನಡೀತದೆ, ಹೆವಿ ಟ್ರಾಫಿಕ್. ಇಲ್ಲಿ ಆಲ್ಮೋಸ್ಟ್ ಸರ್ಕಲಿಂದ ಸ್ಟಾರ್ಟ್ ಆಗಿ ಕವರ್ ಸರ್ಕಲ್ವರೆಗೂ ಫುಲ್ ಜಾಮ್. ಆಲ್ರೆಡಿ ಅವರು ಒಬ್ಬರು ಆಟೋದಲ್ಲಿ ಬರ್ತಾರೆ, ಇಲ್ಲಿವರೆಗೂ ಟ್ರಾಫಿಕ್ ಇದೆ. ಸೊ ಗೈಸ್, ನಾನು ಈಗ ನಿಮ್ಮನ್ನ ಅಲ್ಲಿ ರೀಚ್ ಆದಮೇಲೆ ಸಿಗ್ತೀನಿ. ಸೊ ಆ ಮನೆ ಬಂದ್ಬಿಟ್ಟು 60-40 ಇದು. ನಿಜವಾಗ್ಲೂ ಮನೆ ಮಾತ್ರ ಕ್ಲಾಸಾಗಿ ಬಿಲ್ಡಿಂಗ್ ಮಾಡಿದ್ದೀವಿ. ಸೊ ಅಲ್ಲಿ ರೀಚ್ ಆದಮೇಲೆ ನಿಮ್ಮನ್ನ ಸಿಗ್ತೀನಿ. ಸೊ ಈಗ ಸೆಕೆಂಡ್ ಜಾಗಕ್ಕೆ ಬಂದಿದ್ದೀವಿ ಗೈಸ್. ಇದು ಆಲ್ಮೋಸ್ಟ್ ಫಿನಿಶಿಂಗ್ ಬಿಲ್ಡಿಂಗು, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನೊಂದು ಕೆಲವೊಂದು ಇದರಲ್ಲಿ ಮುಗಿಸ್ಬಿಡ್ತೀವಿ. ಸೊ ಆಲ್ರೆಡಿ ಒಬ್ಬರು ಆ್ಯಂಕರ್ ರೆಡಿ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಈಗ ಶೂಟ್ ಮಾಡ್ತಾಯಿದ್ದಾರೆ. ನಮ್ಮ ಇಂಜಿನಿಯರು, ದ ಮ್ಯಾನ್ ಆಫ್ ದಿ ಶೋ, ಎಲ್ಲ ರೆಡಿ ಮಾಡಿಸ್ಕೊಂಡ್ರು. ಸೊ ಬ್ಯಾಲೆನ್ಸ್ ಇಬ್ಬರು ಒಳಗಡೆ ಇದ್ದಾರೆ. ಎಷ್ಟು ಕಷ್ಟ ಇರುತ್ತೆ ಅಂದರೆ ಒಂದು ಸಿವಿಲ್ ಇಂಜಿನ್ ಕೆಲಸ. ಇಲ್ಲಿ ಬಂದಾಗ ಕ್ಲೈಂಟದು ಸ್ವಲ್ಪ ಸಾಮಾನುಗಳೆಲ್ಲ ಇತ್ತು, ಅದೆಲ್ಲ ಎತ್ತು ಮತ್ತೆ ನಾವು ಒಂದು ರೂಮಲ್ಲಿ ಹಾಕಿ ಈಗ ಮನೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ಸೊ ಅದನ್ನು ಒಂದು ಹೊರಗಡೆ ಹೋದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀವಿ. ನಮ್ಮ ಬಾಲ್ಕೆ ಹಿಂಗಿದೆ. ಒಂದು 10 ನಿಮಿಷ ಲೇಬರ್ಸ್ನೆಲ್ಲ ತೊಗೊಂಡ್ಬಂದು ಸೈಟ್ ಒಳಗಡೆ ಬಿಟ್ಟು ಬೇಗ ಕ್ಲಿಯರ್ ಮಾಡಿದ್ದೀವಿ. ಇನ್ನೊಂದು 10 ಡೇಸಲ್ಲಿ ಬಿಲ್ಡಿಂಗ್ನ ಹ್ಯಾಂಡ್ ಓವರ್ ಮಾಡಬೇಕಾಗಿರುತ್ತೆ ನಮಗೆ. ಸೊ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ನೋಡಿ. ಈಗಲೂ ಇನ್ನೊಂದು ಸೈಟದು ಮಾತುಕತೆ ನಡೀತಾ ಇದೆ. ಪಾಪ ಹುಡುಗ ಬರ್ತಾ ಇದ್ದಾನೆ ನೋಡಿ, ಫುಲ್ಲು ಸೀರಿಯಸ್ ಆಗಿ ಬರ್ತಾ ಇದ್ದಾನೆ. ಇದು 40-60 ಸೈಟ್ ಇದು. ಆ್ಯಂಡ್ ಕಂಪ್ಲೀಟ್ ರೈಟ್ ರೌಂಡು ಬಂದ್ಬಿಟ್ಟು 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದೆ. ಶೂಟ್ ಎಲ್ಲ ಮುಗೀತು ಗೈಸ್, ಈಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ವಿಡಿಯೋ ಶೂಟ್ ಎಲ್ಲ ಮುಗೀತು ಗೈಸ್. ಆಮೇಲೆ ಲಾಸ್ಟಲ್ಲಿ ಅವ್ರಿಗೂ ಬಾಯ್ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಗೈಸ್, ಏನು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಬ್ಯೂಟಿನೆಸ್ ಇದೆ. ನೆಕ್ಸ್ಟ್ ಕ್ಲೀನಾಗಿ ಸನ್ಸೆಟ್ ಆಗ್ತಿದೆ ಅಂದರೆ ಸೂರ್ಯ ಸ್ವಲ್ಪ ಕೆಳಗಡೆ ಬಂದಿದ್ದಾರೆ ಕ್ಲೌಡ್ಸಿಂದ ಆಚೆ.
ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸನ್ಸೆಟ್ಟು. ಸೊ ಅವ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ಇವಾಗ ಆನ್ ಅವರ್ ವೇ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ವೀಡಿಯೋ ಶೂಟು ಚೆನ್ನಾಗಿ ಹೋಯ್ತು, ಸ್ವಲ್ಪ ಓಕೆ ಇದ್ರು. ಈಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಈಗ ಫೈನಲಿ ಮನೆ ರೀಚ್ ಆಗೋಯಿತು. ಸೊ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ. ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂ ಮಾಡಬೇಕಂತ ಆಸೆ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿರಿ. ಆ್ಯಂಡ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ ಅಬೌಟ್ ಕನ್ಸ್ಟ್ರಕ್ಷನ್ ಆಗಲಿ ಏನೇ ಆಗಲಿ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ ಫ್ಯೂಚರಲ್ಲಿ. ಸೊ ಈ ವಿಡಿಯೋ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫರ್ದರ್ ಆಗಿ ಏನಾರ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವೆಲ್ಲ ಅದನ್ನ ಇಂಪ್ರೂವ್ ಮಾಡ್ತೀನಿ. ಸೊ ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಸ್ಟೇ ಟ್ಯೂನ್. ಪೀಸ್ ಔಟ್.